ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 18ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಅರೆ ಪುಟ್ಟಿ, ಬರ್ತೀನಿ ಅಂತ ಒಂದ್ ಮಾತು ಹೇಳಲೇ ಇಲ್ವಲ್ಲೇ ಎನ್ನುತ್ತಾ ಮಗಳನ್ನು ತಬ್ಬಿದರು ದೇವಿಕಾ. ಸ್ವಾತಿಯ ಕಣ್ಣಿಂದ 2 ಹನಿ ಕಣ್ಣೀರು ಹೊರಬಂದಿತು. ಅಜ್ಜಿ, ನಾನು ಬಂದಿದ್ದೀನಿ. ಮಗಳನ್ನು ಬಿಟ್ಟು ಮೊಮ್ಮಗಳನ್ನು ಎತ್ತಿಕೊಂಡಿತು ಆ ಹಿರಿಯ ಜೀವ. ಅರೆರೆ, ನೀನು ಬಂದಿದೀಯಾ? ನಂಗೆ ಗೊತ್ತಾಗ್ಲೇ ಇಲ್ಲ, ನಗುತ್ತಾ ಹೇಳಿದರು. ಸ್ವಾತಿಯ ದೃಷ್ಟಿ ಹಿಂದೆ ಬಂದು ನಿಂತಿದ್ದ ಅತ್ತಿಗೆಯ ಕಡೆ ಹರಿಯಿತು. ಅವಳ ಮುಖದಲ್ಲಿ ಕಾಣುತ್ತಿದ್ದ ಅಸಮಾಧಾನ ಕಂಡು ಸ್ವಾತಿ ತಲೆ ತಗ್ಗಿಸಿದಳು. ಜಯಂತಿ ಒಂದೂ ಮಾತನಾಡದೆ ಮತ್ತೆ ತನ್ನ ಕೋಣೆ ಸೇರಿದಳು. ಸ್ವಾತಿಗೆ ಬಂದಂತೆಯೇ ಹಿಂದಿರುಗಿ ಹೋಗುವ ಬಯಕೆ ಆಯಿತು. ಒಂದು ಹೆಜ್ಜೆ ಹಿಂದಿಟ್ಟಳು. ಒಳಗ್ ಬಾ ಸ್ವಾತಿ ಎಂದು ಮಗಳನ್ನು ಒಳಗೆ ಕರೆದರು ದೇವಿಕಾ. ಮೊಮ್ಮಗಳನ್ನು ಎತ್ತಿಕೊಂಡು ಅವರೂ ಒಳಗೆ ನಡೆದರು. ಸ್ವಾತಿ ತಾಯಿಯನ್ನು ಹಿಂಬಾಲಿಸಿದಳು. ಮೊಮ್ಮಗಳನ್ನು ಎತ್ತಿಕೊಂಡೇ ಕಾಫಿ ಬೆರೆಸಲು ಪ್ರಾರಂಭಿಸಿದರು ದೇವಿಕಾ. ಸ್ವಾತಿ ಬಚ್ಚಲು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮುಖಕ್ಕೆ ಒಂದಿಷ್ಟು ನೀರೆರಚಿಕೊಂಡಳು. ಬಸ್ಸಲ್ಲಿ ಬಂದಿಯೋ ಟ್ರೈನಲ್ಲೋ? ಮಗಳ ಕೈಗೆ ಕಾಫಿ ಕೊಡುತ್ತಾ ಕೇಳಿದರು ದೇವಿಕಾ. ಬಸ್ನಲ್ಲಿ ಕಣಮ್ಮ, ಸುಸ್ತಾದ ದನಿಯಲ್ಲಿ ಹೇಳಿದಳು ಸ್ವಾತಿ. ಅಯ್ಯೋ, ಟ್ರೈನಲ್ಲಿ ಬಂದಿದ್ರು ಒಳ್ಳೇದಿತ್ತು ಕಣೆ, ಆರಾಮಾಗಿ ಮಲ್ಕೊಂಡು ಬರ್ಬೋದಾಗಿತ್ತು. ಬಸ್ಸಲ್ಲಿ ಮೈಕೈ ಎಲ್ಲ ನೋವಾಗಿರುತ್ತೆ ಎಂದರು ತಾವು ಕಾಫಿ ಕುಡಿಯುತ್ತಾ. ಟ್ರೈನಲ್ಲಿ ಸೀಟ್ ಸಿಗ್ಲಿಲ್ಲ ಕಣಮ್ಮ. ಮುಂಚೆ ಬರೋ ಪ್ಲಾನ್ ಇರಲಿಲ್ಲ, ಸಡನ್ನಾಗಿ ಹೊರಟಿದ್ದು. ಅಮ್ಮನ ಕೈ ಕಾಫಿ ರುಚಿ ಸವಿಯುತ್ತಾ ಹೇಳಿದಳು ಸ್ವಾತಿ. ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲ್ಕೊಂಬಿಡು ಎಂದ ತಾಯಿಯ ಮಾತಿಗೆ ಒಪ್ಪಿ ತಾಯಿಯ ಮಡಿಲಿಂದ ಮಗಳನ್ನು ತನ್ನ ಮಡಿಲಿಗೆ ವರ್ಗಾಯಿಸಿಕೊಂಡು ಅಮ್ಮನ ಕೋಣೆಗೆ ನಡೆದಳು. ಅಮ್ಮನ ಹಾಸಿಗೆ ಮೇಲೆ ಮಲಗಿದಾಗ ಅದೇನೋ ನೆಮ್ಮದಿ. ಅಲ್ಲೇ ಇದ್ದ ಅಮ್ಮ ಮನೆಯಲ್ಲೇ ಉಡುವ ಹಳೆಯ ಸೀರೆ ಒಂದನ್ನು ಮೈಮೇಲೆ ಎಳೆದುಕೊಂಡವಳಿಗೆ ಅಮ್ಮನ ಮಡಿಲಲ್ಲೇ ಮಲಗಿದಷ್ಟು ನೆಮ್ಮದಿ. ಅಯ್ಯಯ್ಯೋ, ಎಂಥ ಅನ್ಯಾಯ ಆಗೋಯ್ತಮ್ಮ. ಪಾಪ ಈಗ ಹುಡುಗಿ ಏನ್ ಮಾಡ್ತಾಳೆ? ಸೊಸೆಯ ನೆತ್ತಿಗೆ ಹರಳೆಣ್ಣೆ ಬಿಸಿ ಮಾಡಿ ಮೃದುವಾಗಿ ಒತ್ತುತ್ತಾ ಕೇಳಿದರು ನೀಲ. 1-2 ದಿನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ರೀಮಾ ಅತ್ತೆಯ ಸ್ಪರ್ಶದಲ್ಲಿದ್ದ ತಾಯಿಯ ಮಮತೆಯನ್ನು ಅನುಭವಿಸುತ್ತಾ ಮುಚ್ಚಿದ ಕಣ್ಣಿನಲ್ಲೇ ಹೇಳಿದಳು. ಓ, ಮತ್ತಲ್ಲಿಂದ ಬಂದ್ಮೇಲೆ? ಕುತೂಹಲದಿಂದ ಕೇಳಿದರು ನೀಲ. ಅದೇ ಗೊತ್ತಿಲ್ಲ ಅತ್ತೆ, ಏನ್ ಮಾಡ್ತಾಳೋ ಏನೋ. ಈ ಕಡೆ ಕೆಲಸ ಕೂಡ ಹೋಯ್ತು, ಇರೋಕೆ ಮನೆ ಕೂಡ ಇಲ್ಲ. ಇನ್ನೂ 1 ವಾರ ಟೈಮ್ ಇದೆ ಅಷ್ಟೇ ಆ ಮನೆ ಖಾಲಿ ಮಾಡೋಕೆ, ಚಿಂತೆಯಿಂದ ನುಡಿದಳು ರೀಮಾ. ತಾಯಿ ಮಗಳು ಇಬ್ಬರೇ ಇರೋದಲ್ವಾ, ಸ್ವಲ್ಪ ಸೇಫ್ಟಿ ಇರೋ ಮನೆನೇ ನೋಡ್ಬೇಕು. ಇರು, ನಿನ್ ಮಾವಂಗೂ ಗಂಡಂಗೂ ಹೇಳಿ ನೋಡೋಣ, ಯಾವ್ದಾದ್ರೂ ಒಳ್ಳೆ ಮನೆ ಸಿಗುತ್ತಾ ನೋಡಿ ಅಂತ ಎಂದರು ನೀಲ. ಗುರುತು ಪರಿಚಯ ಕೂಡ ಇರದ ಸ್ವಾತಿಯ ಕಷ್ಟಕ್ಕೆ ಮರಗುವ ತನ್ನ ಅತ್ತೆಯ ಸ್ವಭಾವ ಕಂಡ ರೀಮಾಳಿಗೆ ಅವರ ಬಗ್ಗೆ ಹೆಮ್ಮೆಯಾಗುತ್ತಿತ್ತು. ಏನ್ರಿ, ನಮ್ ರೀಮಾನ್ ಫ್ರೆಂಡು ಸ್ವಾತಿ ಮತ್ತೆ ಅವಳ ಮಗಳು, ಇನ್ನು ಪುಟ್ಟ ಹುಡುಗಿ, ಅದಿರೋಕ್ಕಾಗೋಂಥದ್ದು 1 ಮನೆ ಇದ್ರೆ ನೋಡ್ರಿ ಬಾಡಿಗೆಗೆ. ಬೆಳಗಿನ ಉಪಹಾರಕ್ಕೆ ಕುಳಿತ ಗಂಡನಿಗೆ ಹೇಳಿದರು ನೀಲ. ಸರಿ, ನೋಡೋಣ. ಅಮ್ಮ ಮಗಳು ಇಬ್ಬರೇ ಇರೋದು, ಹಾಗಾಗಿ ಸೇಫ್ಟಿ ಇರೋ ಮನೆ ಆಗ್ಬರ್ಬೇಕು. ಬಾಡಿಗೆ ಕಮ್ಮಿ ಇರಬೇಕು, ಅಡ್ವಾನ್ಸ್ ಕೂಡ ತೀರಾ ಹೆಚ್ಚಿರಬಾರ್ದು, ಆಮೇಲೆ ಓನರ್ ಒಳ್ಳೆಯವರಾಗಿರ್ಬೇಕು. ನೀಲ ಕಂಡೀಷನ್ಗಳ ಪಟ್ಟಿಯನ್ನೇ ಕೊಟ್ಟರು. ಆಯ್ತು, ನೋಡೋಣ ಬಿಡು, ಒಪ್ಪಿದರು ಗುರುರಾಜ. ನೋಡೋಣ ಬಿಡು ಅನ್ನೋ ಹಾಗಿಲ್ಲ, ಇನ್ನು 1 ವಾರದಲ್ಲಿ ಅವಳ ಮನೆ ಖಾಲಿ ಮಾಡ್ಬಿಡ್ಬೇಕು. ಹಾಗಾಗಿ ನೀವು ಬೇಗ ಹುಡುಕ್ಬೇಕು. ನೀಲ ಅವರ ಮನಸ್ಸಿಗೆ ಏನಾದರೂ ಬಂದ್ರೆ ಅವರು ಆ ಕೆಲಸ ಮುಗಿಯೋವರೆಗೂ ಬಿಡ್ತಾ ಇರ್ಲಿಲ್ಲ. ಈ ಊರಲ್ಲಿ ಮನೆ ಸಿಗೋದು, ಅದು ಅಷ್ಟೆಲ್ಲ ಕಂಡೀಷನ್ ಜೊತೆಗೆ, ಅಷ್ಟು ಸುಲಭ ಅಲ್ಲ ಅದೆಲ್ಲ. ಸ್ವಲ್ಪ ದಿನ ಬೇಕಾಗುತ್ತೆ, ನೋಡೋಣ ಇರು ಎಂದರು ನಿಧಾನವಾಗಿ. ನೀಲ ಎಷ್ಟು ವಾಚಾಳಿಯೋ ಗುರುರಾಜ ಅಷ್ಟೇ ನಿಧಾನಸ್ಥ. ಅದು ನಿಜಾನೇ, ಈ ಊರಲ್ಲಿ ಮನೆ ಸಿಗೋದು ಸುಲಭ ಅಲ್ಲ. ನೋಡೋಣ ರೀಮಾ, ನಾನು ನಮ್ಮ ಸಂಘದಲ್ಲೂ ಹೇಳ್ತೀನಿ ಎಂದರು ನೀಲ. ಅಯ್ಯೋ ಅಮ್ಮ, ಬೇಡ, ನಿಮ್ಮ ಸಂಘದಲ್ಲಿ ಹೇಳ್ಬೇಡಿ, ಆಮೇಲೆ ಅವರೆಲ್ಲ ಸೇರಿ ಸ್ವಾತಿ ಅವ್ರ ಕ್ಯಾರೆಕ್ಟರ್ ಪೋಸ್ಟ್ ಮಾಡ್ಬಿಡ್ತಾರೆ ಅಷ್ಟೇ. ಮಾಧವ ಹೇಳಿದಾಗ ಹೌದು, ಅದು ನಿಜಾನೇ ಎಂದುಕೊಂಡರು. ನಿಮ್ ತಂಗಿ ಬಂದಿದ್ದಾಳೆ ನೋಡಿ ಎಂದಳು ಜಯಂತಿ ಮುಖ ದುಮ್ಮಿಸುತ್ತ. ಸ್ವಾತಿನಾ? ಯಾವಾಗ? ಮುಖ ಅರಳಿಸಿದ ಸುದೀಪ್. ಆಹಾ, ತಂಗಿ ಹೆಸರು ಹೇಳಿದ ಕೂಡ್ಲೆ ಮುಖ ಹೆಂಗರಳತ್ ನೋಡು. ಅವಳು ಏನೇ ಮಾಡಿದ್ರೂ ತಂಗಿ ಮೇಲಿನ ಪ್ರೀತಿ ಮಾತ್ರ ಕಮ್ಮಿ ಆಗಲ್ಲ ಎಂದಳು ಮೂತಿ ತಿರುಗುತ್ತ. ಸುದೀಪ ಏನೂ ಉತ್ತರಿಸದೆ ಸ್ನಾನದ ಮನೆ ಕಡೆ ನಡೆದ. ಸ್ವಾತಿಗೆ ಎಚ್ಚರವಾಗಿತ್ತು. ಡೈನಿಂಗ್ ಹಾಲ್ನಲ್ಲಿ ಅಣ್ಣ, ಅತ್ತಿಗೆ, ತಾಯಿ 3 ಜನ ಮಾತನಾಡಿದ್ದು ಕೇಳಿಸುತ್ತಿತ್ತು. ದೇವಿಕಾ ಅವರು, ದೀಪು, ಸ್ವಾತಿ ಬಂದಿದ್ದಾಳೆ ಎಂದರು. ಸುದೀಪ ಏನೂ ಉತ್ತರಿಸದೆ ಸರಿ ಎಂಬಂತೆ ತಲೆ ಆಡಿಸಿದ. ಇವತ್ತು ಬೆಳಗ್ಗೆನೆ ಬಂದ್ಲು, ಯಾಕೋ ತುಂಬಾ ಸೋತ ಕಾಣಿಸ್ತಾ ಇದ್ದಳು ಕಣೋ ಎಂದರು ಸಣ್ಣ ದನಿಯಲ್ಲಿ.
ಅವರು ಸಣ್ಣ ದನಿಯಲ್ಲಿ ಹೇಳಿದರೂ ಅವರ ಮಾತು ಸ್ವಾತಿಗೆ ಕೇಳಿಸುತ್ತಿತ್ತು. ಮತ್ತೆ ಗಂಡನ್ ಬಿಟ್ಟು ಒಬ್ಳೇ ಇರೋದು ಅಂದ್ರೆ ಏನ್ ತಮಾಷೆನಾ? ಅದು ಆ ಎಳೆ ಮಗುನ್ ಕಟ್ಕೊಂಡು. ಜಯಂತಿ ದನಿಯಲ್ಲಿ ಇದ್ದಿದ್ದು ಬರೀ ಕುಹಕವೇ. ಸೊಸೆಯ ಮಾತಿಗೆ ದೇವಿಕಾರ ಕಣ್ಣು ತುಂಬಿ ಬಂದಿತ್ತು. ತಮಗೆ ಏನೇ ಹೇಳಿದರೂ ಸುಮ್ಮನಿರುವ ದೇವಿಕಾ ಮಗಳ ವಿಷಯಕ್ಕೆ ಮಾತ್ರ ಸುಮ್ಮನಿರಲಿಲ್ಲ. ಏನ್ ಮಾಡೋದಮ್ಮ, ಎಲ್ಲರ ಹಣೆ ಬರನು ಒಂದೇ ರೀತಿ ಇರೋದಿಲ್ವಲ್ಲ. ಕೆಲವರಿಗೆ ಹೆಂಡತಿ ಹೇಳಿದ್ದು ಸರಿನೋ ತಪ್ಪೋ ಅಂತ ಕೂಡ ಯೋಚನೆ ಮಾಡ್ದೇನೆ ಸೆರ್ಗ್ ಹಿಡಿದು ಓಡಾಡೋ ಅಂತ ಹುಡುಗರು ಸಿಗ್ತಾರೆ. ಮತ್ ಕೆಲವರಿಗೆ ಎನ್ನುತ್ತಿದ್ದವರು ಮಗ ತಿಂಡಿ ತಿನ್ನೋದನ್ನು ನಿಲ್ಲಿಸಿ ಎದ್ದಾಗ ಮಾತು ನಿಲ್ಲಿಸಿದರು. ಸುದೀಪ ಕೈ ತೊಳೆಯಲು ಹೋದಾಗ, ಈಗ ಸಮಾಧಾನ ಆಯ್ತಾ ನಿಮ್ಗೆ? ದಿನ ಇಡೀ ದುಡಿಯೋರು ಒಂದ್ ತುತ್ ನೆಮ್ಮದಿಯಾಗಿ ತಿಂದೇ ಇರೋ ಹಾಗೆ ಮಾಡಿದ್ರಲ್ಲ, ಕೋಪದಿಂದ ಹೇಳಿದಳು ಜಯಂತಿ. ದೇವಿಕಾರಿಗೂ ಯಾಕೋ ಸಿಟ್ಟು ತಡೆಯಲು ಆಗಲಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲುಮುಟ್ ನೋಡ್ಕೊಳ್ಳೋದು ಯಾಕೆ? ನಾನೇನು ಅವನ ಹೆಸರು ಹೇಳದ್ನಾ ಎಂದರು. ಎಂದೂ ಕಟವಾಗಿ ಮಾತನಾಡದ ಅತ್ತೆ ಇಂದು ಮಾತನಾಡಿದ್ದನ್ನು ಕಂಡು ಅವಕ್ಕಾದಳು ಜಯಂತಿ. ಅವಳು ಕೂಡ ತಿಂಡಿ ತಿನ್ನುವುದನ್ನು ಬಿಟ್ಟು ಕೈ ತೊಳೆದು ಹೊರಟಳು. ಎಲ್ಲರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಸ್ವಾತಿಯ ಕಣ್ಣೀರು ತಲೆದಿಂಬನ್ನು ತೋಯಿಸುತ್ತಿತ್ತು. ಹೋಗ್ಬರ್ತೀನಮ್ಮ, ಆಫೀಸಿಗೆ ಹೊರಟ ಮಗ ಹೇಳಿದಾಗ ಸುಮ್ಮನೆ ತಲೆ ಆಡಿಸಿದರು ದೇವಿಕಾ. ತಂಗಿ ಮನೆಗೆ ಬಂದಿದ್ದಾಳೆ ಎಂಬುದನ್ನು ಅರಿತು ಕೂಡ ಅವಳ ಬಗ್ಗೆ ಒಂದು ಮಾತು ಕೂಡ ಆಡದೆ, ಅವಳನ್ನು ಒಂದು ಸಾರಿ ನೋಡಲು ಕೂಡ ಹೋಗದೇ ಇದ್ದ ಮಗನ ಬಗ್ಗೆ ಬೇಸರ ಮೂಡಿತ್ತು. ಬೇಗ ಬನ್ನಿ ದೀಪ್, ಜಯಂತಿ ಕರೆದಾಗ ಗಡಬಡಿಸಿ ಹೊರಗೆ ನಡೆದ ಸುದೀಪ. ಲಿಫ್ಟ್ನಲ್ಲಿ ಇದ್ದದ್ದು ಗಂಡ ಹೆಂಡತಿ ಇಬ್ಬರೇ. ನೋಡಿದ್ರಾ ಹೆಂಗಂದ್ರು ನಿಮ್ಮಮ್ಮ? ನೀವ್ ನೋಡಿದ್ರೆ ಅಮ್ಮ ಅಮ್ಮ ಅಂತ ಜೀವ ಬಿಡ್ತೀರಾ. ನಿಮ್ಮಮ್ಮ ಮಾತ್ರ ಎನ್ನುವಷ್ಟರಲ್ಲಿ ಕೆಳಗಿನ ಮಹಡಿ ತಲುಪಿ ಲಿಫ್ಟ್ ಬಾಗಿಲು ತೆಗೆದಿತ್ತು. ಛೇ, ಕಾರ್ಕೆ ಅಲ್ಲೇ ಬಿಟ್ಟು ಬಂದೆ. ಒಂದ್ ನಿಮಿಷ ಇರು, ಕೀ ತಂದು ಬಿಡ್ತೀನಿ ಎನ್ನುತ್ತಾ ಮತ್ತೆ ಲಿಫ್ಟ್ ಒಳಗೆ ತೂರಿಕೊಂಡ ಸುದೀಪ್. ತೆರೆದಿಟ್ಟಿದ್ದ ಬಾಗಿಲಿನಿಂದ ಒಳಗೆ ಬಂದ ಸುದೀಪ್ ಸ್ವಾತಿ ಇದ್ದ ರೂಮ್ ಒಳಗೆ ಹೋಗಿ ಮಲಗಿದ್ದ ಸ್ವಾತಿಯನ್ನು ಕಣ್ಣ ತುಂಬ ನೋಡಿದ. ಪಕ್ಕದಲ್ಲೇ ಮಲಗಿದ್ದ ಮುದ್ದು ಸೋದರ ಸೊಸೆ ಸಿರಿಯನ್ನು ಸದ್ದು ಮಾಡದೆ ಮುದ್ದು ಮಾಡಿ ಹೊರಗೆ ಬಂದ. ಸ್ವಾತಿ ನಿದ್ರಿಸದಂತೆ ನಟಿಸುತ್ತಾ ಮಲಗಿದ್ದರೂ ಅಣ್ಣ ಬಂದು ಹೋಗಿದ್ದು, ಮಗಳನ್ನು ಮುದ್ದು ಮಾಡಿದ್ದು ಗೊತ್ತಾಗಿ ಸಣ್ಣನಗೆ ಬೀಳ್ದಳು. ಸಂಜಯ್ ಸರ್, ಬಾಸ್ ಕರಿತಾ ಇದ್ದಾರೆ, ಪ್ಯೂನ್ ಬಂದು ಹೇಳಿದಾಗ ಸಂಜಯ್ ಕ್ಯಾಬಿನ್ ಒಳಗೆ ನಡೆದ. ಸರ್ ಎನ್ನುತ್ತಾ ಟೇಬಲ್ ಬಳಿ ನಿಂತ ಸಂಜಯ್ನನ್ನೇ ದಿಟ್ಟಿಸಿ ನೋಡಿದರು ಮೇಲಾಧಿಕಾರಿ. ಕೂತ್ಕೊಳ್ಳಿ ಮಿಸ್ಟರ್ ಸಂಜಯ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಗಂಭೀರವಾಗಿ ಹೇಳಿದಾಗ ಮರು ಮಾತಾಡದೆ ಕುಳಿತುಕೊಂಡ ಸಂಜಯ್. ಸ್ವಲ್ಪ ಹೊತ್ತು ಮೌನವೇ ಮನೆ ಮಾಡಿತ್ತು ಇಬ್ಬರ ನಡುವೆ. ನಂತರ ಸಂಜಯ್ನ ಮೇಲಾಧಿಕಾರಿಯ ಮಾತನಾಡಿ, ಸಂಜಯ್ ಅವರೇ, ಯಾಕೋ ಇತ್ತೀಚೆಗೆ ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ ಅನಿಸ್ತಿದೆ. ನನ್ನ ಹತ್ರ ಏನಾದರೂ ಶೇರ್ ಮಾಡ್ಕೊಳ್ಳೋಂಥದ್ದಾಗಿದ್ರೆ ಮಾಡ್ಕೊಳ್ಳಿ ಎಂದರು. ಇರುತ್ತಲ್ಲ ಸರ್, ಹೀಗೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಗಳು ಎಂದು ತಲೆ ತಗ್ಗಿಸಿದ ಸಂಜಯ್. ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರ್ತಾ ಇದೆಯಲ್ಲ ಸಂಜಯ್. ನೋಡಿ, 2 ವರ್ಷದಿಂದ ಈಚೆಗೆ ನಿಮ್ಮ ಪ್ರೋಗ್ರೆಸ್ ಗ್ರಾಫು ಹೇಗೆ ಇಳಿತಾ ಹೋಗ್ತಾ ಇದೆ. ನೀವು ತುಂಬಾ ಹಾರ್ಡ್ ವರ್ಕಿಂಗು, ಡೆಡಿಕೇಟೆಡ್ ವರ್ಕರ್ ಅಂತ ಹೇಳಿ ಇಷ್ಟು ದಿನ ನಿಮಗೇನೂ ಹೇಳದೆ ಸುಮ್ಮನೆ ಇದ್ವಿ. ಆದರೆ ಇನ್ನು ಮುಂದೆ ನಿಮ್ಮ ಪರ್ಫಾರ್ಮೆನ್ಸ್ ಹೀಗೆ ಇದ್ರೆ ನಿಮ್ಮನ್ನ ಟರ್ಮಿನೇಟ್ ಮಾಡಬೇಕಾಗತ್ತೆ. ನಾನು ಮಾತಾಡ್ತಾ ಇರೋದು ತುಂಬ ರೂಡ್ ಅನ್ನಿಸ್ಬೋದು ನಿಮಗೆ, ಆದರೆ ನನಗೂ ಬೇರೆ ದಾರಿ ಇಲ್ಲ ಎಂದರು. ಸಂಜಯ್ ಏನು ಮಾತನಾಡದೆ ದೃಷ್ಟಿ ನೆಲದಲ್ಲಿಟ್ಟು ನೆಟ್ಟಗೆ ಕುಳಿತಿದ್ದ. ಮಾತಾಡಿ ಸಂಜಯ್. ಸಂಜಯ್ನ ಮೌನಕ್ಕೆ ಸೋತು ನುಡಿದರು ಬಾಸ್. ನಾನೇ ಕೆಲಸ ಬಿಟ್ಬಿಡ್ತೀನಿ ಸರ್, ನೋಟ ಮೇಲಕ್ಕೆತ್ತದೇ ಹೇಳಿದ ಸಂಜಯ್. ಕೆಲಸ ಬಿಟ್ಟು ಮುಂದೇನು ಮಾಡ್ತೀರಾ? ಗೊತ್ತಿಲ್ಲ, ಆದರೆ ನನಗೆ ಮನ್ಸಿಟ್ಟು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನನ್ನಿಂದ ಕಂಪ್ನಿಗೆ ಲಾಸ್ ಆಗೋದು ಸರಿಯಲ್ಲ. ಹಾಗಾಗಿ ಮುಂದೆ ಮಾತನಾಡದೆ ನಿಲ್ಲಿಸಿದ. ಇಲ್ಲಿ ಕೆಲಸ ಬಿಟ್ಟರು ಮುಂದೆ ಮತ್ತೊಂದು ಕಡೆ ಆದರೂ ಕೆಲಸ ಮಾಡಲೇಬೇಕಲ್ವ ಸಂಜಯ್. ಸುಮ್ಮನೆ ಮನೇಲಿರೋದಂತೂ ಆಗಲ್ಲ ಎಂದಾಗ ಯೋಚನೆಗೆ ಬಿದ್ದ ಸಂಜಯ್. ಮತ್ತೆ ಅವರೇ ಮಾತು ಮುಂದುವರಿಸುತ್ತಾ, ಒಂದು ಕೆಲಸ ಮಾಡಿ, 1 ತಿಂಗಳು ಕೆಲಸಕ್ಕೆ ರಜೆ ಹಾಕ್ಬಿಡಿ. ನಿಮ್ಮ ಪ್ರಾಬ್ಲಮ್ ಏನಿದೆಯೋ ಅದನ್ನು ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಆಮೇಲೆ ವಾಪಸ್ ಕೆಲ್ಸಕ್ಕೆ ಬನ್ನಿ. ಇದು ನನ್ನ ಸಜೆಷನ್ನು. ನೋಡಿ, ಸರಿ ಅನ್ಸಿದ್ರೆ ಹಾಗೆ ಮಾಡಿ ಎಂದರು. ಯೋಚನೆ ಮಾಡ್ತೀನಿ ಸರ್ ಎಂದು ತನ್ನ ಜಾಗಕ್ಕೆ ವಾಪಸ್ ಬಂದವನ ಮನದಲ್ಲಿ ಚಿಂತೆಯ ಕಡಲೆ ಇತ್ತು. ಅಜ್ಜಿ, ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವಳ ಹಿಂದಿನಿಂದ ಬಂದು ದೇವಿಕಾಳ ಕಾಲನ್ನು ಅಪ್ಪಿ ಹಿಡಿದಳು ಸಿರಿ. ಅರೆ ಬಂಗಾರಿ, ನಿದ್ದೆ ಮುಗೀತಾ ನನ್ನ ಚಿನ್ನು ಮರಿದು
ಎನ್ನುತ್ತಾ ಮಗುವನ್ನು ಎತ್ತಿ ಅಡಿಗೆ ಕಟ್ಟೆಯ ಮೇಲೆ ಕೂರಿಸಿದಳು ದೇವಿಕಾ. ಪೂರ್ತಿ ನಿದ್ದೆ ಆಯ್ತು. ನೀನೇ ಜಾಣಮರಿ, ನಿನ್ನ ಅಮ್ಮ ನೋಡು, ಸೋಂಬೇರಿ, ಇನ್ನೂ ನಿದ್ದೆ ಮಾಡ್ತಾ ಇದ್ದಾಳೆ. ಮಗುವನ್ನು ರೇಗಿಸಲು ಶುರುಬಿಟ್ಟರು ದೇವಿಕಾ. ಮೊದಲಿನಿಂದಲೂ ತನ್ನ ಅಮ್ಮನಿಗೆ ಯಾರಾದರೂ ಏನಾದರೂ ಹೇಳಿದರೆ ಮುಖ ದಪ್ಪ ಮಾಡಿಕೊಳ್ಳುತ್ತಿತ್ತು ಕೂಸು. ಏನಿಲ್ಲ, ನನ್ನಮ್ಮ ಸೋಂಬಾರಿ ಏನಲ್ಲ. ಪಾಪ, ದಿನಾ ಬೇಗ ಎದ್ದು ಆಫೀಸಿಗೆ ಹೋಗ್ತಾಳೆ. ಇವತ್ತು ರಜಾ ಅಲ್ವಾ, ಅದಕ್ಕೆ ಮಲ್ಕೊಂಡಿದ್ದಾಳೆ ಅಷ್ಟೇ. ನನ್ನಮ್ಮನ್ನ ಸೋಂಬೇರಿ ಅಂತೆಲ್ಲ ಅನ್ಬೇಡಿ ನೀವು, ಎಂದಳು ಸಿರಿ ಮೂತಿ ಉಬ್ಬಿಸುತ್ತಾ. ಮಗುವಿನ ಮಾತಿನ ರೀತಿಗೆ ದೇವಿಕಾರಿಗೆ ಮುದ್ದು ಉಕ್ಕಿ ಬಂತು. ಅಬ್ಬಬ್ಬಬ್ಬ, ಅಮ್ಮ ಅಂದ್ರೆ ಅದೇನ್ ಪ್ರೀತಿನೋ, ಯಾರು ಕೂಡ ಒಂದ್ ಮಾತು ಅನ್ನೋ ಹಾಗಿಲ್ಲ ಇವಳಮ್ಮನಿಗೆ ಎಂದು ನಗುತ್ತಾ ಸಿರಿಯ ಉಬ್ಬಿದ ಕೆನ್ನೆಯನ್ನು ಹಿಂಡಿದರು. ಇಂದು ಮುಖ ಊದಿಸಿಕೊಂಡಿದ್ದ ಸಿರಿಯನ್ನು ನೋಡಿ ನಗುತ್ತಾ, ಅವಳು ನಿನ್ನಮ್ಮ ಆಗೋಕ್ ಮುಂಚೆನೆ ನನ್ನ ಮಗಳು ಕಣೆ ಎಂದು ಎರಡೂ ಕೆನ್ನೆಗೆ ಮುತ್ತು ಕೊಟ್ಟರು. ಅವರ ಮುದ್ದಿಗೆ ಸಿರಿಯ ಮುಖ ಅರಳಿತ್ತು. ಬಾ, ಹಲ್ಲುಜ್ಜಿಸ್ತೀನಿ ಎನ್ನುತ್ತಾ ಹಲ್ಲು ಉಜ್ಜಿಸಿ ಮುಖ ತೊಳೆಸಿ ಮಗುವಿಗೆ ಹಾಲು ಮಾಡಿಕೊಟ್ಟರು. ಅಜ್ಜಿ, ಶ್ರೇಯು ಎಲ್ಲಿ? ಅಜ್ಜಿ ಕೊಟ್ಟಿದ್ದ ಹಾಲಿನಲ್ಲಿ ರಸ್ಕ್ ಅದ್ದಿ ತಿನ್ನುತ್ತಾ ಕೇಳಿದಳು ಸಿರಿ. ಶ್ರೇಯು ಸ್ಕೂಲಿಗೆ ಹೋಗಿದ್ದಾನಮ್ಮಿ, ಸಂಜೆ ಬರ್ತಾನೆ, ಬಂದ್ಮೇಲೆ ಇಬ್ರು ಆಟಾಡಿ ಎಂದರು. ಸಿರಿಯ ಮುದ್ದು ಮುದ್ದು ಮಾತು ಕೇಳುತ್ತಾ ಕುಳಿತವರಿಗೆ ಹೊತ್ತು ಕಳೆದದ್ದೇ ಅರಿವಾಗುತ್ತಿರಲಿಲ್ಲ. ಮಗುವಿನ ಜೊತೆ ಮಾತನಾಡುತ್ತಾ ಕುಳಿತವರನ್ನು ಸ್ವಾತಿಯು, ಅಮ್ಮ, ನಾನು ಒಬ್ಳು ಮಗಳು ಇದ್ದೀನಿ ಅನ್ನೋದೇ ಮರ್ತು ಬಿಟ್ಟಿದ್ಯಾ ನೀನು? ಬರೀ ಮೊಮ್ಮಗಳ ಜೊತೆ ಆಟಾಡ್ತಾ ಕೂತ್ಬಿಡು ಎಂಬ ಹಾಸ್ಯದ ಮಾತು ಎಚ್ಚರಿಸಿತು. ಬಾಮ್ಮ ಸ್ವಾತಿ, ನಿದ್ದೆ ಆಯ್ತಾ? ಮುಖ ತೊಳೆದ್ಯಾ? ಕಾಫಿ ಕೊಡ್ಲಾ ಎಂದು ಕೇಳಿದರು. ದೇವಿಕಾ ಅವರ ಮೊಗದ ಮೇಲಿನ ನಗು ಅವರು ಮೊಮ್ಮಗಳ ಜೊತೆ ಎಷ್ಟು ಸಂತೋಷವಾಗಿ ಕಾಲ ಕಳೆಯುತ್ತಿದ್ದರು ಎಂಬುದನ್ನು ತೋರಿಸುತ್ತಿತ್ತು. ನೀ ಕೂತ್ಕೋ, ನಾನೇ ಕಾಫಿ ಬಿಸಿ ಮಾಡ್ಕೊಡ್ತೀನಿ ಎಂದು ಅಡಿಗೆ ಮನೆಗೆ ಹೋದ ಸ್ವಾತಿ ತನಗೆ ಮತ್ತು ತನ್ನ ಅಮ್ಮನಿಗೆ ಇಬ್ಬರಿಗೂ ಸೇರಿಸಿ ಕಾಫಿ ಬಿಸಿ ಮಾಡಿ ತಂದಿದ್ದಳು. ಸ್ವಾತಿಯ ಸ್ನಾನ ತಿಂಡಿ ಎಲ್ಲ ಮುಗಿಯುವವರೆಗೂ ಸಿರಿಯ ಜೊತೆ ತೃಪ್ತಿಯಾಗುವಷ್ಟು ಮಾತನಾಡಿ ಮುದ್ದು ಮಾಡಿದರು ದೇವಿಕಾ. ಚಿನಿ, ಸ್ವಲ್ಪ ಹೊತ್ತು ಟಿವಿ ನೋಡ್ತಾ ಇರು ಬಂಗಾರಿ, ನಾನು ಒಂಚೂರು ನಮ್ಮಮ್ಮನ ಜೊತೆ ಮಾತಾಡ್ತೀನಿ ಎನ್ನುತ್ತಾ ಮಗಳನ್ನು ಟಿವಿ ಮುಂದೆ ಕೂರಿಸಿ ದೇವಿಕಾರ ಮಡಿಲಿಗೆ ಬಿದ್ದಳು ಸ್ವಾತಿ. ಹೆಂಗಿದೀಯಾ ಸ್ವಾತಿ? ಮಮತೆಯಿಂದ ಕೂದಲು ನೆವರಿಸುತ್ತಾ ದೇವಿಕಾ ಕೇಳಿದಾಗ ತನ್ನೆಲ್ಲಾ ಕಷ್ಟವನ್ನು ಅವರ ಮುಂದೆ ಹೇಳಿಕೊಂಡು ಹಗುರಾಗುವ ಮನಸ್ಸಾದರೂ ಆನಂತರ ಆ ಜೀವ ಪಡುವ ನೋವು ನೋಡಲಾರದೆ, ಎಲ್ಲ ಆರಾಮಮ್ಮ ಎಂದಳು. ಮತ್ತೇನೂ ತಾಯಿ ಕೇಳಲಿಲ್ಲ, ಮಗಳು ಹೇಳಲಿಲ್ಲ. ಆದರೆ ಮಗಳ ಮನವೇಕೋ ಸರಿಯಿಲ್ಲ ಎಂಬುದನ್ನು ಅರಿಯಿತು ತಾಯಿ ಕರಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.